ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೊಡನೆ ಇರಲಿ, ನಿಮ್ಮ ಆತ್ಮದೊಡನೆ ಇರಲಿ. ಆತ್ಮೀಯ ಸಹೋದರ ಸಹೋದರಿಯರೇ, ಮೇ ಮಾಸದ ಭಕ್ತಿ ಆಚರಣೆಯಲ್ಲಿ 5ನೆಯ ದಿನಕ್ಕೆ ನಾವೆಲ್ಲರೂ ಕಾಲಿಡ್ತಾ ಇದ್ದೇವೆ. ಇಂದಿನ ವಿಶೇಷತೆ, ನಾವು ಆರೋಗ್ಯ ಮಾತೆಯ ಸನ್ನಿಧಿಯಲ್ಲಿದ್ದೇವೆ. ಇಂದು ವಿಶೇಷವಾಗಿ ನಾವು ಈ ಮೇ ಮಾಸ ಭಕ್ತಿ ಆಚರಣೆಯಲ್ಲಿ ಭಾಗವಹಿಸುವಾಗ ಎಲ್ಲ ರೋಗಿಗಳಿಗಾಗಿ ಪ್ರಾರ್ಥಿಸೋಣ. ನಮ್ಮ ಮನೆಯಲ್ಲಿರುವ ರೋಗಿಗಳು, ಅಸ್ವಸ್ಥರು ಹಾಗೂ ಇಡೀ ವಿಶ್ವದಲ್ಲಿ ಕೊರೋನಾ ರೋಗದಿಂದ ಬಳಲುತ್ತಿರುವ ಎಲ್ಲರನ್ನ ಆರೋಗ್ಯ ಮಾತೆಯ ಸನ್ನಿಧಾನಕ್ಕೆ ಸಮರ್ಪಿಸೋಣ. ಇಂದಿನ ಈ ಭಕ್ತಿ ಆಚರಣೆಯಲ್ಲಿ ಭಾಗವಹಿಸುವವರು ಒಂದು ವಿಶೇಷ ಕೃಪೆಯನ್ನು ಪಡೆಯುವಂತೆ ನಾವೆಲ್ಲರೂ ಭಕ್ತಿಯಿಂದ ಅವರಿಗಾಗಿ ಆರೋಗ್ಯ ಮಾತೆಯಲ್ಲಿ ಭಿನ್ನವಿಸೋಣ. ಈ ಮೇ ಮಾಸ ಭಕ್ತಿ ಆಚರಣೆಗೆ ಪೋಪ್ ಫ್ರಾನ್ಸಿಸರು ಬರೆದಿರುವಂತಹ ವಿಶೇಷ ಪ್ರಾರ್ಥನೆಯನ್ನು ಹೇಳುವುದರ ಮೂಲಕ ಈ ಚಿಂತನೆಯ ಪ್ರಾರ್ಥನೆಯನ್ನ ಆರಂಭಿಸೋಣ. ಓ ತಾಯಿ ಮರಿಯಳೇ, ಉದ್ಧಾರದ ಹಾಗೂ ನಿರೀಕ್ಷೆಯ ಚಿಹ್ನೆಯಾಗಿ ನಮ್ಮ ಜೀವನ ಯಾತ್ರೆಯಲ್ಲಿ ನೀವು ಸದಾ ಹೊಳೆಯುತ್ತಿರುವಿರಿ. ವ್ಯಾಧಿಸ್ಥರ ಆರೋಗ್ಯವೇ, ವಿಶ್ವಾಸದಲ್ಲಿ ದೃಢವಾಗಿ ಶಿಲುಬೆಯ ಬುಡದಲ್ಲಿ ಯೇಸುವಿನ ಯಾತನೆಯಲ್ಲಿ ಭಾಗಿಯಾದವರೇ, ನಮ್ಮನ್ನೇ ನಿಮಗೆ ಸಮರ್ಪಿಸುತ್ತೇವೆ. ರೋಮ್ ನಗರದ, ಇಡೀ ವಿಶ್ವದ ಎಲ್ಲ ಭಕ್ತಾದಿಗಳ ನಾಯಕಿಯೇ, ರಕ್ಷಕಿಯೇ, ರಾಣಿಯೇ, ನಮ್ಮೆಲ್ಲರ ಅವಶ್ಯಕತೆಗಳು ನಿಮಗೆ ತಿಳಿದಿವೆ. ನಮ್ಮ ಅಸ್ವಸ್ಥತೆ ನಿಮಗೆ ಗೊತ್ತಿದೆ. ಲೋರ್ದು ನಗರದಲ್ಲಿ ನೀವು ದರ್ಶನವನ್ನಿತ್ತು ಎಲ್ಲ ರೋಗಿಗಳನ್ನ, ವ್ಯಾಧಿಸ್ಥರನ್ನ ಗುಣಪಡಿಸಿದಂತೆ ಇಂದು ನಮ್ಮ ಮನೆಯಲ್ಲೂ ನಿಮ್ಮ ದರ್ಶನವನ್ನು ನೀಡಿ ನಮ್ಮಲ್ಲಿರುವಂತಹ ಅಸ್ವಸ್ಥರನ್ನ ನೀವು ಗುಣಪಡಿಸಿರೆಂದು ದೈನ್ಯದಿಂದ ಪ್ರಾರ್ಥಿಸುತ್ತೇವೆ. ಗಲಿಲೆಯದ ಖಾನಾ ಊರಿನಲ್ಲಿ ನಡೆದ ಮದುವೆಯಲ್ಲಿ ನೀವು ಕೊರತೆಯನ್ನ ಗಮನಿಸಿ ಗುರುತಿಸಿದಿರಿ. ಅಂತೆಯೇ ನಮ್ಮ ಜೀವನಗಳಲ್ಲೂ ಇರುವ ಕೊರತೆಗಳನ್ನ ಹಾಗೂ ಅಸ್ವಸ್ಥತೆಯನ್ನ, ಅಸಮಾಧಾನವನ್ನ ಗುರುತಿಸಿ ಸಹಾಯ ಮಾಡಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ, ಆಮೆನ್. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ, ಆಮೆನ್. ನಮೋ ಮರಿಯವರ ಪ್ರಸಾದ ಪೂರ್ಣಿಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರು ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ, ಆಮೆನ್. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ, ಆದಿಲಿದ್ದ ಹಾಗೆ ಈಗಲೂ ಯಾವಾಗಲೂ ಯುಗ ಯುಗಾಂತರಕ್ಕೂ, ಆಮೆನ್. ಆತ್ಮೀಯ ಸಹೋದರ ಸಹೋದರಿಯರೇ, ಮೇ ಮಾಸದ ಭಕ್ತಿ ಆಚರಣೆಯಲ್ಲಿ ತಾಯಿ ಮರಿಯಳ ಜೀವನಾಧಾರಿತ ಚಿಂತನೆಗಳ ಸರಣಿಯ 5ನೆಯ ದಿನ. ಇಂದು 5ನೆಯ ಅಂಶವನ್ನು ಕುರಿತು ಧ್ಯಾನಿಸೋಣ. ಅದು ದೇವಮಾತೆ ಮರಿಯಳು ದೇವಾಲಯದಲ್ಲಿ. ನಾವು ಈಗಾಗಲೇ ದೇವಮಾತೆಯ ತಂದೆ ತಾಯಿಯರಾದ ಯೋವಾಕಿಮ್ ಮತ್ತು ಹನ್ನಳ ಕುರಿತು ಧ್ಯಾನಿಸಿದ್ದೇವೆ. ತದನಂತರ ಆಕೆಯ ಜನನವನ್ನು ಕುರಿತು ನಾವು ಧ್ಯಾನಿಸಿದ್ದೇವೆ. ಆಮೇಲೆ ಅವರ ಹೆಸರಿನ ಅರ್ಥವನ್ನ, ಮಹತ್ವವನ್ನ ನಾವು ಗ್ರಹಿಸಿಕೊಂಡಿದ್ದೇವೆ. ನಿನ್ನೆಯ ದಿನ ತಾಯಿ ಮರಿಯಳಿಗೆ 3 ವರ್ಷವಾದಾಗ ಹೇಗೆ ದೇವಾಲಯದಲ್ಲಿ ಆಕೆ ಸಮರ್ಪಿಸಲ್ಪಟ್ಟಳು ಅನ್ನುವಂಥದ್ದನ್ನ ನಾವು ಅವಲೋಕನ ಮಾಡಿದ್ದೇವೆ. ಇಂದು ದೇವಮಾತೆ ಮರಿಯಳು 3 ವರ್ಷದಿಂದ ಸರಿಸುಮಾರು 12 ವರ್ಷದವರೆಗೆ ದೇವಾಲಯದಲ್ಲಿ, ಅಂದರೆ ಸುದೀರ್ಘ 7 ವರ್ಷಗಳ ಕಾಲ ಆಕೆ, 7 ರಿಂದ 9 ವರ್ಷಗಳ ಕಾಲ ಆಕೆ ದೇವಾಲಯದಲ್ಲಿ ಏನು ಮಾಡುತ್ತಿದ್ದಿರಬಹುದು ಅನ್ನುವಂಥದ್ದನ್ನ ಕುರಿತು ಇಂದು ಸ್ವಲ್ಪ ಧ್ಯಾನಿಸೋಣ. ಆತ್ಮೀಯ ಸಹೋದರ ಸಹೋದರಿಯರೇ, ಈ ಅಂಶವನ್ನು ಧ್ಯಾನಿಸುವುದಕ್ಕೆ ಮುಂಚೆ ಯಹೂದ್ಯರ ಸಂಪ್ರದಾಯದ ಕುರಿತು ನಾವು ಒಂದು ಸ್ವಲ್ಪ ಹಿನ್ನೆಲೆಯನ್ನು ಪಡೆದಿದ್ರೆ, ಯಹೂದ್ಯರ ಸಂಪ್ರದಾಯದಲ್ಲಿ ಹೆಣ್ಣು ಮಕ್ಕಳಿಗೆ ಅಥವಾ ಹೆಂಗಸರಿಗೆ ಅಷ್ಟೊಂದು ಜಾಗ ಇಲ್ಲ, ಸ್ಥಾನಮಾನವಿಲ್ಲ, ತಮ್ಮದೇ ಆದಂತಹ ಗೌರವವೂ ಅವರಿಗಿರಲಿಲ್ಲ. ಹೀಗಿರುವಾಗ ದೇವಮಾತೆಯು ಈ 9 ವರ್ಷಗಳ ಕಾಲ ದೇವಾಲಯದಲ್ಲಿ ಏನ್ ಮಾಡ್ತಾ ಇದ್ದಿರಬಹುದು? ಅಥವಾ 3 ವರ್ಷದ ಈ ಪುಟ್ಟ ಮಗವನ್ನ ಯಾರು ಸಾಕಿರಬಹುದು? ಯಾರು ಸಲಹಿದ್ದಿರಬಹುದು? ಯಾರು ಊಟ ಕೊಟ್ಟಿರಬಹುದು? ಈ ರೀತಿ ಹಲವಾರು ವಿಧವಾದಂತಹ
ಗುಮಾನಿಗಳು, ಸಂದೇಹಗಳು ನಮ್ಮ ಮನಸ್ಸಿನಲ್ಲಿವೆ. ಇಂದು ಅವುಗಳನ್ನು ಪರಿಹರಿಸಿಕೊಳ್ಳುವ ಕಡೆಗೆ ಒಂದು ಸಣ್ಣ ಪ್ರಯಾಣವನ್ನು ಮಾಡೋಣ. ಮೊದಲನೇದಾಗಿ ಇವೆಲ್ಲ ಅನುಮಾನಗಳಿಗೆ ಮುಂಚೆ ಬರುವಂತಹ ಮೊದಲನೆಯ ಪ್ರಶ್ನೆ, ದೇವಾಲಯದಲ್ಲಿ ದೇವಮಾತೆ ಅಥವಾ ಇತರ ಮಹಿಳೆಯರು ಇದ್ದರೋ? ಖಂಡಿತವಾಗಿಯೂ ಇದ್ದರು. ಅದಕ್ಕೊಂದು ಉತ್ತಮ ಉದಾಹರಣೆ ಲೂಕನು ಬರೆದ ಶುಭ ಸಂದೇಶ 2ನೇ ಅಧ್ಯಾಯ 47ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ. ಫನುವೇಲನ ಮಗಳಾದ ಹನ್ನಳು, ಆಶೇರನ ಗೋತ್ರಕ್ಕೆ ಸೇರಿದಂತಹ ಹನ್ನಳು ಹಗಲಿರುಳೆನ್ನದೇ ದೇವಾಲಯದಲ್ಲಿ ತನ್ನ ಸೇವೆಯನ್ನು ಮಾಡುತ್ತಿದ್ದಳು. ದೇವಾಲಯವನ್ನು ಬಿಟ್ಟು ಆಕೆ ಎಲ್ಲಿಗೂ ಹೋಗುತ್ತಿರಲಿಲ್ಲ ಅಂತ ಹೇಳಿ ಸಂತ ಲೂಕನು ತನ್ನ ಶುಭ ಸಂದೇಶ 2ನೇ ಅಧ್ಯಾಯದಲ್ಲಿ ಬರೀತಾರೆ. ಹಾಗಿರುವಾಗ ಹನ್ನಳು ದೇವಾಲಯದಲ್ಲಿ ಯಾವಾಗಲೂ ಇದ್ದಳು ಅಂತ ಹೇಳಿ ಅರ್ಥ. ಹನ್ನಳು ಇರುವುದಾದರೆ ಇನ್ನೂ ಬೇರೆಯವರು ಇದ್ದಿರಬಹುದು ಎನ್ನುವಂತಹ ಆಲೋಚನೆಯನ್ನ ನಾವು ಮಾಡಬೇಕಾಗ್ತದೆ. ಇನ್ನು ಎರಡನೇದಾಗಿ, ನಿನ್ನೆಯ ದಿನ ತಾಯಿ ಮರಿಯಮ್ಮನವರನ್ನ ದೇವಾಲಯಕ್ಕೆ ಕಾಣಿಕೆಯಾಗಿ ಸಮರ್ಪಿಸಿದರು ಅನ್ನುವಂತಹ ಅಂಶವನ್ನು ಧ್ಯಾನಿಸುವಾಗ ನಾನು ಹೇಳಿದ್ದೆ, ಜೆರುಸಲೇಮ್ ಮಹಾದೇವಾಲಯದ ಮೆಟ್ಟಲುಗಳಲ್ಲಿ ಎಡಗಡೆ ಮತ್ತು ಬಲಗಡೆ ಕನ್ಯೆಯರು ಒಂದು ಹೊಸ ಕನ್ಯೆಯನ್ನು ಸ್ವಾಗತಿಸುವಾಗ ಮೇಣದ ಬತ್ತಿಯನ್ನು ಹಿಡ್ಕೊಂಡು ಎಡಗಡೆ ಮತ್ತು ಬಲಗಡೆಯ ಮೆಟ್ಟಲುಗಳಲ್ಲಿ ನಿಂತ್ಕೊಂಡಿದ್ರು. ಅದು ಅವರ ಆಚಾರ ಅಂತ ಹೇಳಿ ನಾನು ಹೇಳಿದ್ದೆ. ಆ ಆಚಾರವನ್ನು ಮಾಡಬೇಕಾದ್ರೆ ದೇವಾಲಯದಲ್ಲಿ ಕನ್ಯೆಯರೂ ಇದ್ದರು ಅನ್ನುವಂಥದ್ದನ್ನ ನಾವು ಸ್ಮರಿಸಿಕೊಳ್ಬೇಕು. ಆತ್ಮೀಯ ಸಹೋದರ ಸಹೋದರಿಯರೇ, ಅಂದರೆ ದೇವಾಲಯದಲ್ಲಿ ಹೆಣ್ಣು ಮಕ್ಕಳಿದ್ರು, ದೇವಾಲಯದಲ್ಲಿ ಹೆಣ್ಣು ಹುಡುಗಿರಿದ್ರು, ದೇವಾಲಯದಲ್ಲಿ ಕನ್ಯೆಯರಿದ್ರು ಮತ್ತು ದೇವಾಲಯದಲ್ಲಿ ವಯಸ್ಸಾದ ಮಹಿಳೆಯರು ಇದ್ದರು. ಸಾಧ್ಯವೇ ಜೆರುಸಲೇಮ್ ಮಹಾದೇವಾಲಯದಲ್ಲಿ? ಬಹುಶಃ ಯಹೂದ್ಯರ ಸಂಪ್ರದಾಯ ಅಥವಾ ಯಹೂದ್ಯರ ಧಾರ್ಮಿಕ ಆಚಾರ ವಿಚಾರಗಳು ಪ್ರಾರಂಭವಾದಾಗ ಹೆಣ್ಣು ಮಕ್ಕಳಿಗೆ ಜಾಗ ಇರಲಿಲ್ಲ. ಯಾಕೆಂದ್ರೆ ಪ್ರಾರಂಭದಲ್ಲಿ ಅವರಿಗೆ ದೇವಾಲಯವೇ ಇರಲಿಲ್ಲ. ಸುಮಾರು ಯೇಸು ಕ್ರಿಸ್ತ ಹುಟ್ಟುವುದಕ್ಕೆ ಮುನ್ನ 10 ಶತಮಾನಗಳವರೆಗೆ ಅವರಿಗೆ ದೇವಾಲಯ ಇರಲಿಲ್ಲ. ದೇವಾಲಯವನ್ನು ಮೊದಲನೇ ಸಾರಿಗೆ ಕಟ್ಟಿದ್ದು ಸೊಲೊಮೋನನು. ಅದಕ್ಕೆ ಮುಂಚೆ ದೇವರ ಮಂಜೂಷವನ್ನ ಅಥವಾ ಸರ್ವೇಶ್ವರನ ಮಂಜೂಷವನ್ನ ಅವರು ಬರೀ ಗೂಡಾರಗಳಲ್ಲಿ ಇಡ್ತಾ ಇದ್ರು, ಹಾಗೂ ಸರ್ವೇಶ್ವರನ ಮಂಜೂಷವನ್ನ ಹೋದ ಕಡೆ ಅವರು ಹೊತ್ತು ಹೋಗ್ತಾ ಇದ್ರು. ಜೆರುಸಲೇಮ್ ಮಹಾದೇವಾಲಯವನ್ನ ಕಟ್ಟಬೇಕು ಅಂತ ಹೇಳಿ ಆಲೋಚನೆ ಮಾಡಿ ಸಂಪೂರ್ಣ ಯೋಜನೆಯನ್ನು ಸಿದ್ಧಗೊಳಿಸಿದ್ದು ದಾವೀದ. ತದನಂತರ ಅದನ್ನು ಕಟ್ಟಿ ಮುಗಿಸಿದ್ದು ಸೊಲೊಮೋನ. ಅದನ್ನ ಕಟ್ಟಿ ಮುಗಿಸಿದ ನಂತರ ಏನೇನಾಗಿರ್ಬೋದು, ಹಲವಾರು ವಿಷಯಗಳು ಬೆಳವಣಿಗೆ ಆಗಿರ್ಬೋದು. ತದನಂತರ ಮಹಿಳೆಯರು ಅದರಲ್ಲಿ ಬಂದು ವಾಸವಾಗಿದ್ದಿರಬಹುದು ಅನ್ನುವಂಥದ್ದನ್ನ ನಾವು ಊಹಿಸಬಹುದಾಗಿದೆ. ಹೀಗಿರುವಾಗ ಹೆಣ್ಣು ಮಕ್ಕಳು ದೇವಾಲಯದಲ್ಲಿ ಇರುವುದಾದರೆ, ಅಂದ್ರೆ ತಾಯಿ ಮರಿಯಳು 3 ವರ್ಷದಿಂದ 12 ವರ್ಷದವರೆಗೆ ಆಕೆ ದೇವಾಲಯದಲ್ಲಿ ಉಳಿದಿರುವುದು ನಿಜವಾದರೆ ಏನು ಮಾಡಿದಿರಬಹುದು? ಅಥವಾ ದೇವಾಲಯದಲ್ಲಿ ಇರುವ ಎಲ್ಲ ಮಹಿಳೆಯರು ಏನು ಮಾಡಬಹುದು ಅನ್ನುವಂಥದ್ದನ್ನ ಧ್ಯಾನಿಸೋಣ. ಸಾಧಾರಣವಾಗಿ ಮಹಿಳೆಯರು ಏನು ಮಾಡಬಹುದು ಅನ್ನುವಂಥದ್ದನ್ನ ಧ್ಯಾನಿಸುವುದಕ್ಕೆ ಮುನ್ನ ಏನು ಮಾಡಬಾರದು ಅನ್ನುವಂಥದ್ದನ್ನ ನಾವು ಅವಲೋಕನ ಮಾಡೋಣ. ಮಹಿಳೆಯರು ಸಾಧಾರಣವಾಗಿ 5 ವಿಷಯಗಳನ್ನ ಮಾಡೋದಕ್ಕೆ ಸಾಧ್ಯ ಇಲ್ಲ. ಮೊದಲನೇ, ಸಾಧಾರಣವಾಗಿ ನಮ್ಮ ಕರ್ನಾಟಕ ಸಂಪ್ರದಾಯದಲ್ಲಿ ಅಥವಾ ಭಾರತದ ಬೇರೆ ಕೆಲವು ಜಾಗಗಳಲ್ಲಿ ಹೆಣ್ಣು ಮಕ್ಕಳನ್ನ ದೇವಾಲಯಕ್ಕೆ ಅರ್ಪಣೆ ಮಾಡುವುದು ಅಂತ ಹೇಳಿದ್ರೆ ಅದು ದೇವದಾಸಿ ಅನ್ನುವಂತಹ ಒಂದು ಪದ್ಧತಿಗೆ ಕೊಟ್ಟು ಬಿಡುವ ಹಾಗೆ ಅಂತ ಹೇಳಿ ಆಲೋಚನೆ ಮಾಡಬಹುದು. ಮಕ್ಕಳನ್ನ ದೇವಾಲಯದಲ್ಲಿ ಬಿಟ್ಬಿಟ್ರೆ ಅವರೇನು ದೇವದಾಸಿಯರು, ಅಂದರೆ ದೇವಾಲಯದ ಅಥವಾ ಪರಿಶುದ್ಧವಾದಂತಹ ವೇಶ್ಯಾವಾಟಿಕೆಯನ್ನು ನಡೆಸುವಂತವರು ಅಂತ ಹೇಳಿ ಕೆಲವು ಸಂಪ್ರದಾಯಗಳಲ್ಲಿ ಇದೆ. ಯಹೂದ್ಯರಲ್ಲಿ ಆ ಅಂಶ ಇಲ್ಲ. ಧರ್ಮೋಪದೇಶ ಕಾಂಡ 23ನೇ ಅಧ್ಯಾಯ 17ನೇ ವಾಕ್ಯ ಅತಿ ಸೂಕ್ಷ್ಮವಾಗಿ ಮತ್ತು ಕಡಾಖಂಡಿತವಾಗಿ ಹೇಳ್ತದೆ, ನಿಮ್ಮಲ್ಲಿ ಅಂದರೆ ಯಹೂದ್ಯರಲ್ಲಿ ಯಾರೂ ಸಹ ಗುಡಿ ವೇಶ್ಯೆಯಾಗಬಾರದು ಅನ್ನುವಂಥದ್ದು ಧರ್ಮೋಪದೇಶ ಕಾಂಡದಲ್ಲಿ ಉಲ್ಲೇಖವಾಗಿದೆ. ಅಂದರೆ ಅಲ್ಲಿರುವಂತಹ ಎಲ್ಲರೂ ಸಹ ಯಾವುದೇ ಕಾರಣಕ್ಕೂ ಗುಡಿ ವೇಶ್ಯೆಯರ ಹಾಗೆ ಅನ್ಯ ಧರ್ಮೀಯ ದೇವಾಲಯಗಳ ಪ್ರಾಂಗಣದಲ್ಲಿ ನಡೀತಾ ಇದ್ದಂತಹ ವೇಶ್ಯಾವಾಟಿಕೆಯಂತಹ ವಿಷಯಗಳು ಜೆರುಸಲೇಮ್ ಮಹಾದೇವಾಲಯದಲ್ಲಿ ನಡೆಯಬಾರದು. ಅಲ್ಲಿರುವಂತಹ ಹೆಣ್ಣು ಮಕ್ಕಳು ಯಾವುದೇ ಕಾರಣಕ್ಕೂ ಗುಡಿ ವೇಶ್ಯೆಯರಾಗಬಾರದು ಅನ್ನುವಂಥದ್ದನ್ನ ದೇವರು ಈಗಾಗಲೇ ಉಲ್ಲೇಖಿಸಿದರು. ಎರಡನೇದಾಗಿ, ಈ ದೇವಾಲಯದಲ್ಲಿ ಇದ್ದಂತಹ ಮಹಿಳೆಯರು ಯಾವುದೇ ಆಚಾರಗಳಲ್ಲಿ ಅವರು ಭಾಗವಹಿಸುವಂತಿಲ್ಲ. ಮೂರನೇದಾಗಿ, ಇವರು ಯಹೂದ್ಯರ ಭಾಷೆಯಲ್ಲಿ ಕರೆಯಲ್ಪಡುವ ಶೇಮ ಅನ್ನುವಂತಹ ಪ್ರಾರ್ಥನೆಯನ್ನ ಹೇಳುವಾಗಿರಲಿಲ್ಲ. ದೇ ಕೆನಾಟ್ ರಿಸೈಟ್ ದ ಶೇಮ. ವಿಮೋಚನಾ ಕಾಂಡ 20ನೇ ಅಧ್ಯಾಯ, ಧರ್ಮೋಪದೇಶ ಕಾಂಡ 12ನೇ ಅಧ್ಯಾಯದಲ್ಲಿ ಈ ಶೇಮ ಅನ್ನುವಂಥದ್ದನ್ನ ನಾವು ನೋಡ್ತೇವೆ. ಅಂದರೆ ದೇವರ 10 ಆಜ್ಞೆಗಳನ್ನ ಅವರು ಬಾಯ್ಪಾಠವಾಗಿ ಹೇಳುವ ಹಾಗಿರಲಿಲ್ಲ. 4ನೇದಾಗಿ, ಇವರು ಯಾವುದೇ ಕಾರಣಕ್ಕೂ ಯಾವುದೇ ವಿಧವಾದಂತಹ
ಒಬ್ಬ ರಬ್ಬಿಯ ಶಿಷ್ಯರು ಅಥವಾ ಶಿಷ್ಯೆಯರು ಆಗಲು ಸಾಧ್ಯವಿರಲಿಲ್ಲ. ಹೀಗೆ ಅವರು ಗುಡಿವೇಶ್ಯ ಆಗುವ ಹಾಗಿರಲಿಲ್ಲ. ಎರಡನೇದಾಗಿ ಕ್ಷೇಮ ಅನ್ನುವಂಥ ಪ್ರಾರ್ಥನೆ ಹೇಳುವ ಹಾಗಿರಲಿಲ್ಲ. ಮೂರನೇದಾಗಿ ಆಚಾರಗಳಲ್ಲಿ ಭಾಗವಹಿಸುವ ಹಾಗೆ ಇರಲಿಲ್ಲ. ನಾಲ್ಕನೆಯದಾಗಿ ಯಾವುದೇ ವಿಧವಾದಂತಹ ರಬ್ಬಿಯ ಶಿಷ್ಯರು ಆಗಲು ಸಾಧ್ಯವಿರಲಿಲ್ಲ. ಐದನೇದಾಗಿ ಬೈಬಲಿನ ಮೊದಲ 5 ಗ್ರಂಥಗಳನ್ನ ಇಬ್ರಿಯ ಭಾಷೆಯಲ್ಲಿ ತೋರಾ ಅಂತ ಕರೀತಾರೆ. ಈ 5 ಗ್ರಂಥಗಳನ್ನ ಅವರು ಓದುವ ಹಾಗೆ ಇರಲಿಲ್ಲ. ಈ 5 ಕಾರ್ಯಗಳನ್ನ ಹೆಣ್ಣು ಮಕ್ಕಳು ಮಾಡುವ ಹಾಗಿಲ್ಲ. ಈ 5 ಕಾರ್ಯಗಳನ್ನು ಮಾಡಬಾರದು ಅನ್ನುವಂಥದ್ದಾದ್ರೆ ಬೇರೇನು ಮಾಡಬಹುದು ಹೆಣ್ಣು ಮಕ್ಕಳು? ಮೊದಲನೇದಾಗಿ ಇವರು ಆಚಾರಗಳಲ್ಲಿ ಭಾಗವಹಿಸುವ ಹಾಗಿಲ್ಲ, ಆದರೆ ಗಮನಿಸಬಹುದು. ದೂರದಿಂದ ಕುಳಿತು ಮಹಿಳೆಯರಿಗೆ ಅಂತ ಹೇಳಿ ಇರುವಂತಹ ಒಂದು ಪ್ರಾಂಗಣದಲ್ಲಿ ಮಹಿಳೆಯರು ಉಪಸ್ಥಿತರಾಗಿದ್ದು ಅಲ್ಲಿಂದ ನಡೆಯುವಂತಹ ಎಲ್ಲ ಘಟನೆಗಳನ್ನ ಇವರು ಗಮನಿಸಬಹುದು. ಎರಡನೇದಾಗಿ ಈ ಬೆಳೆದಂತಹ ಆರಾಧನಾ ವಿಧಿಯ ಸಂಪ್ರದಾಯದಲ್ಲಿ ಇವರು ಎಲ್ಲಾ ಕಾರ್ಯಗಳನ್ನ ಮಾಡಲು ಸಾಧ್ಯವಾಗದೆ ಹೋದರೂ ಒಂದು ದ್ವಿತೀಯ ಸ್ಥಾನವನ್ನು ಪಡಿತಾ ಇದ್ರು. ದ್ವಿತೀಯ ಸ್ಥಾನವನ್ನು ಪಡೆಯುವ ಕಾರಣ ಅವರನ್ನ ಪ್ರವಾದಿನಿ ಅಂತ ಹೇಳಿ ಕರೀತಾ ಇದ್ರು. ಇದಕ್ಕೊಂದು ಉದಾಹರಣೆ ಲೂಕನ ಬರೆದ ಶುಭ ಸಂದೇಶ 2ನೇ ಅಧ್ಯಾಯದಲ್ಲಿ ಫನುವೇಲನ ಮಗಳಾದ ಹನ್ನಳೆಂಬ ಪ್ರವಾದಿನಿ ಇದ್ದಳು ಅಂತ ಹೇಳಿ ನಾವು ಲೂಕನ ಶುಭ ಸಂದೇಶದಲ್ಲಿ ಓದ್ತೇವೆ. ಆದ್ದರಿಂದ ದ್ವಿತೀಯ ಸ್ಥಾನವನ್ನು ಪಡೆದಿರುವಂತಹ ಹೆಂಗಳೆಯರನ್ನ ಪ್ರವಾದಿನಿ ಅಂತ ಕರೀತಾ ಇದ್ರು. ಮೂರನೇ, ಈ ಹೆಣ್ಣು ಮಕ್ಕಳು ಬಹುಶಃ ತಾವು ಈ ಕ್ಷೇಮ ಪ್ರಾರ್ಥನೆಯನ್ನು ಹೇಳಲು ಸಾಧ್ಯವಾಗದೆ ಹೋಗ್ಬೋದು, ತೋರಾವನ್ನ ಪಠಿಸಲು ಸಾಧ್ಯವಾಗದೆ ಹೋಗ್ಬೋದು, ಆದರೆ ಒಂದು ಅಲ್ಪ ಮಟ್ಟದ ಧಾರ್ಮಿಕ ಪಾಠಗಳನ್ನ ಕಲಿಕೆಗಳನ್ನ ಅವರು ಹೊಂದಲು ಸಾಧ್ಯ. ಅಲ್ಪ ಮಟ್ಟದ ಒಂದಿಗೆ ಲಿಟ್ಲ್ ಆ ಅಲ್ಪ ಮಟ್ಟದ ಧಾರ್ಮಿಕ ಪಾಠಗಳನ್ನ ಅವರು ಕಲಿಬಹುದು. ಬೇರೆ ಸ್ತ್ರೀಯಿಂದ ಅಲ್ಲ, ಪುರುಷನಿಂದ. ಇವರು ರಬ್ಬಿಯರಿಗೆ ಶಿಷ್ಯರಾಗಲು ಸಾಧ್ಯವಿಲ್ಲ, ಆದರೆ ಬೇರೆ ಸ್ತ್ರೀಯರಿಂದ ಇವರು ಧಾರ್ಮಿಕ ಪಾಠ ಕಲಿಯುವ ಹಾಗಿಲ್ಲ. ಪುರುಷನಿಂದ ಧಾರ್ಮಿಕ ಪಾಠವನ್ನ ಕಲಿಯಬಹುದಾಗಿತ್ತು. ಇನ್ನು ನಾಲ್ಕನೆಯದಾಗಿ ಈ ಹೆಣ್ಣು ಮಕ್ಕಳು ಆರಾಧನಾ ವಿಧಿಯ ಸಮಯದಲ್ಲಿ ಹಾಡುವುದರ ಮೂಲಕ ಹಾಗೂ ಸಂಗೀತದ ಮೂಲಕ ಹಾಗೂ ಪರಿಶುದ್ಧವಾದ ನರ್ತನದ ಮೂಲಕ ಸಹಾಯ ಮಾಡ್ತಾ ಇದ್ರು. ಪರಿಶುದ್ಧವಾದ ನರ್ತನ ಅಂದಾಗ ವಿಮೋಚನಾ ಕಾಂಡ 15ನೇ ಅಧ್ಯಾಯ 20ನೇ ವಾಕ್ಯ ನಮ್ಮ ನೆನಪಿಗೆ ಬರಬೇಕು. ಅಲ್ಲಿ ಮಿರಿಯಾಮಳು ದಮ್ಮಡಿಯನ್ನ ಮತ್ತು ತಮಟೆಯನ್ನ ಬಾರಿಸುತ್ತಾ ಹೋದಾಗ ಮಹಿಳೆಯರು ತಮ್ಮಟೆಯನ್ನ ಹಿಡಿದು ಬಾರಿಸುತ್ತಾ ನರ್ತನ ಮಾಡುತ್ತಾ ದೇವರನ್ನ ಸ್ತುತಿಸುವುದನ್ನು ನಾವು ಕಾಣ್ತೇವೆ. ಹೀಗಿರುವಾಗ ಈ ಎಲ್ಲಾ ಅಂಶಗಳನ್ನ ಮನಸ್ಸಿನಲ್ಲಿರಿಸಿಕೊಂಡು ಅವರು ಆರಾಧನಾ ವಿಧಿಯಲ್ಲಿ ಸಹಾಯ ಮಾಡ್ತಾ ಇದ್ರು. ಆದರೆ ಯಾವುದೇ ಕಾರಣಕ್ಕೂ ಅವರು ಯಾಜಕರ ಹಾಗೆ ಕಾರ್ಯನಿರ್ವಹಿಸುವುದಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ. ಆತ್ಮೀಯ ಸಹೋದರ ಸಹೋದರಿಯರೇ, ಅವರು ಆರಾಧನಾ ವಿಧಿಯಲ್ಲಿ ಭಾಗವಹಿಸ್ತಾ ಇದ್ರು, ಆದರೆ ದ್ವಿತೀಯ ಭಾಗವನ್ನ ಅಥವಾ ದ್ವಿತೀಯ ಸ್ಥಾನವನ್ನ ಪಡೆದದ್ದರಿಂದ ಅವರನ್ನ ಪ್ರವಾದಿನಿ ಅಂತ ಕರೀತಾ ಇದ್ರು. ಹೀಗೆ ಆರಾಧನಾ ವಿಧಿಯಲ್ಲಿ ಹಾಡು ಸಂಗೀತದ ಮೂಲಕ ಭಾಗವಹಿಸ್ತಾ ಇದ್ರು, ಆದರೆ ಅವರು ಯಾಜಕರಾಗಲು ಸಾಧ್ಯವಾಗ್ತಾ ಇರಲಿಲ್ಲ. ಇನ್ನು ಐದನೇದಾಗಿ ಅವರು ದೇವಾಲಯದಲ್ಲಿ ನಡೆಯುವಂತಹ ಅಥವಾ ಅರ್ಪಣೆಯಾಗುವಂತಹ ಬಲಿಪೀಠಕ್ಕೆ ಅರ್ಪಣೆಯಾಗುವಂತಹ ವಸ್ತುಗಳಲ್ಲಿ ಅವರು ಹಂಚಿಕೊಳ್ಬಹುದಾಗಿತ್ತು. ಬಲಿಪೀಠದ ಮೇಲೆ ಅರ್ಪಣೆಯಾಗುವ ವಸ್ತುಗಳನ್ನು ಹಂಚಿಕೊಳ್ಬಹುದಾಗಿತ್ತು. ಅಕಸ್ಮಾತ್ ಅವರೇನಾದರೂ ಯಾಜಕರ ಮಕ್ಕಳಾಗಿದ್ದರೆ ಅಥವಾ ಆ ಹೆಣ್ಣು ಮಕ್ಕಳು ಯಾಜಕನ ಮಗಳಾಗಿದ್ದರೆ ಅಂತಹ ಹೆಣ್ಣು ಮಕ್ಕಳು ಬಲಿಯರ್ಪಣೆಯ ಎದೆ ಭಾಗದ ಮಾಂಸವನ್ನ ಮತ್ತು ತೊಡೆಯ ಮಾಂಸವನ್ನ ಅವರು ಸ್ವೀಕರಿಸಬಹುದಾಗಿತ್ತು. ಯಾಜಕ ಕಾಂಡ 10ನೇ ಅಧ್ಯಾಯದಲ್ಲಿ ಇದನ್ನು ಬರೆಯಲಾಗಿದೆ. ಹೀಗಾಗಿ ಈ ಹೆಣ್ಣು ಮಕ್ಕಳು ತಾವು ಮಾಡಬೇಕಾಗಿರುವಂತಹ ಹಲವಾರು ಕಾರ್ಯಗಳನ್ನ ಅವರು ಅತಿ ನಾಜೂಕಾಗಿ ಮಾಡ್ತಾ ಇದ್ರು. ಮೊದಲನೇದಾಗಿ ಅವರು ಮಾಡಬಹುದಾದಂತಹ 7 ಘಟನೆಗಳು ಅಥವಾ 7 ವಿಷಯಗಳು. ಮೊದಲನೇದು, ಅವರು ಆಚಾರಗಳನ್ನ ಗಮನಿಸಬಹುದು. ಎರಡನೇದು, ಅವರು ಒಂದು ಅಲ್ಪ ಮಟ್ಟದ ಧಾರ್ಮಿಕ ಪಾಠವನ್ನ ಕಲಿಬಹುದಾಗಿತ್ತು ಪುರುಷನಿಂದ. ಮೂರನೇದಾಗಿ, ಅವರು ತಮಗಾಗಿ ನೇಮಿಸಲ್ಪಟ್ಟಿರುವಂತಹ ಆರಾಧನಾ ವಿಧಿಯಲ್ಲಿ 2ನೇ ಜಾಗವನ್ನು ಪಡ್ಕೊಂಡು ಪ್ರವಾದಿನಿ ಅಂತ ಹೇಳಿ ಕರೆಯಲ್ಪಡ್ತಾ ಇದ್ರು. ನಾಲ್ಕನೆಯದಾಗಿ, ಅವರು ಯಾಜಕನ ಮಕ್ಕಳಾಗಿದ್ದರೆ ಎದೆಯ ಭಾಗದ ಮಾಂಸ ಮತ್ತು ತೊಡೆಯ ಭಾಗದ ಮಾಂಸವನ್ನು ಸ್ವೀಕರಿಸಬಹುದಾಗಿತ್ತು. ಅಲ್ಲದೆ ಹೋದರೆ ಬಲಿ ಅರ್ಪಣೆಗಾಗಿ ಬಲಿಪೀಠಕ್ಕೆ ಬರುವಂತಹ ವಸ್ತುಗಳಲ್ಲಿ ಅವರು ಹಂಚಿಕೊಳ್ಳಬಹುದಾಗಿತ್ತು. ಇದನ್ನು ನಾವು
ವಿಮೋಚನ ಕಾಂಡ 35ನೇ ಅಧ್ಯಾಯ 22ನೇ ವಾಕ್ಯದಲ್ಲಿ, ಯಾಜಕ ಕಾಂಡ 10ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ ಇದನ್ನು ನಾವು ಕಾಣ್ತೇವೆ. ತದನಂತರ 6ನೆಯ ಅಂಶ, ಇವರು ಮಕ್ಕಳಿಗೆ ಪಾಠವನ್ನ ಅಥವಾ ಆಧ್ಯಾತ್ಮಿಕ ಪಾಠಗಳನ್ನ ಕಲಿಸಬಹುದಾಗಿತ್ತು. ಇನ್ನು ಕೊನೆಯದಾಗಿ 7ನೇದಾಗಿ ಅತಿ ಮುಖ್ಯವಾದದ್ದು, ಇವರು ಆಚಾರಗಳಲ್ಲಿ ಭಾಗವಹಿಸಲು ಸಾಧ್ಯವಾಗದೆ ಹೋಗಬಹುದು, ಆದರೆ ಹಬ್ಬಗಳಲ್ಲಿ ಭಾಗವಹಿಸಬಹುದಾಗಿತ್ತು. ಯಹೂದ್ಯರ ಹಬ್ಬಗಳಾದ ಪಾಸ್ಕ ಹಬ್ಬ, ಗುಡಾರಗಳ ಹಬ್ಬ ಹಾಗೂ 3ನೇದು ಪಂಚಾಶತ್ತಮ ಹಬ್ಬ, ಈ 3 ಹಬ್ಬಗಳಲ್ಲಿ ಅವರು ಭಾಗವಹಿಸಬಹುದಾಗಿತ್ತು. ಉದಾಹರಣೆ, ದೇವಮಾತೆ ಮರಿಯಳು ಯೇಸುಸ್ವಾಮಿಯ ಸುನ್ನತಿಗೆಂದು ಯೇಸುಸ್ವಾಮಿಯನ್ನ ದೇವಾಲಯಕ್ಕೆ ಕರ್ಕೊಂಡು ಹೋಗ್ತಾರೆ. ತದನಂತರ ಯೇಸುಸ್ವಾಮಿಗೆ 12 ವರ್ಷವಾದಾಗ ಪ್ರತಿ ವರ್ಷವೂ ಪಾಸ್ಕ ಹಬ್ಬಕ್ಕೆಂದು ಯೇಸುಸ್ವಾಮಿಯನ್ನ ಕರ್ಕೊಂಡು ಹೋಗ್ತಾ ಇದ್ದದನ್ನ ನಾವು ಬೈಬಲ್ ಶ್ರೀ ಗ್ರಂಥದಲ್ಲಿ ಕಾಣ್ತೇವೆ. ಹೀಗಿರುವಾಗ ಆತ್ಮೀಯ ಸಹೋದರ ಸಹೋದರಿಯರೇ, ತಾಯಿ ಮರಿಯಳು 3ನೇ ವಯಸ್ಸಿನಿಂದ 12ನೇ ವಯಸ್ಸಿನವರೆಗೆ ಸುಮಾರು 9 ವರ್ಷಗಳ ಕಾಲ ದೇವಾಲಯದಲ್ಲಿ ಇಂತಿಂಥ ಕಾರ್ಯಗಳನ್ನು ಮಾಡುತ್ತಾ ವಾಸಿಸುತ್ತಿರಬಹುದು ಅನ್ನುವಂಥದ್ದನ್ನ ಇಂದು ನಾವು ಧ್ಯಾನಿಸೋಣ, ಗ್ರಹಿಸೋಣ ಹಾಗೂ ಆಕೆಯಂತೆಯೇ ನಮ್ಮನ್ನು ಸಹ ದೇವಾಲಯದ ಧರ್ಮಸಭೆಯ ಸೇವೆಗೆ ಅರ್ಪಿಸಿಕೊಳ್ಳೋಣ. ವಿಶೇಷವಾಗಿ ದೇವಾಲಯ ಅಂತ ಹೇಳಿದಾಗ ದೇವಾಲಯವನ್ನು ಗುಡಿಸೋದು, ಒರೆಸೋದು ಇವೆಲ್ಲವೂ ಅದರ ಒಂದು ಅವಿಭಾಜ್ಯ ಅಂಗ. ಆದ್ಮೇಲೆ ನಾವು ಸಹ ನಮ್ಮದೇ ಆದಂತಹ ಸೇವೆಯನ್ನ ಮನೆಗಳಲ್ಲಿ ಮಾಡ್ತೇವೆ. ದೇವಮಾತೆಯು ಇನ್ನೊಂದಷ್ಟು ಉನ್ನತ ಸೇವೆಯನ್ನು ಮಾಡ್ತಾಳೆ. ಮಾರ್ತ ಮತ್ತು ಮರಿಯಳ ವಿಷಯದಲ್ಲಿ ಲೂಕನು ಬರೆದ ಶುಭ ಸಂದೇಶ 10ನೇ ಅಧ್ಯಾಯದಲ್ಲಿ ಯೇಸುಸ್ವಾಮಿ ಮಾತನ್ನು ಹೇಳ್ತಾರೆ ಮಾರ್ತಳಿಗೆ, ಮಾರ್ತಾ ಮಾರ್ತಾ, ಅನಾವಶ್ಯಕ ಚಿಂತೆ ಪೇಚಾಟಗಳಿಗೆ ನೀನು ಒಳಗಾಗಿರುವೆ, ಮರಿಯಳಾದರೂ ಉತ್ತಮವಾದದನ್ನು ಆರಿಸಿಕೊಂಡಿದ್ದಾಳೆ ಅಂತ ಹೇಳಿ. ದೇವರೇ ಮರಿಯಳಿಗೆ ಉತ್ತಮವಾದದನ್ನು ಆರಿಸಿಕೊಂಡು ದೇವಾಲಯದಲ್ಲಿ ಸ್ಥಳ ಕೊಟ್ಟು ದೇವಾಲಯದಲ್ಲಿ ಆಕೆ ಬೆಳೆಯುವಂತೆ ಮಾಡ್ತಾರೆ. ಎಲ್ಲ ವಿಧವಾದಂತಹ ಅಲ್ಪ ಮಟ್ಟಿಗಾದರೂ ಧಾರ್ಮಿಕ ಶಿಕ್ಷಣವನ್ನು ಪಡಿತಾಳೆ. ತದನಂತರ ದೇವಾಲಯದಲ್ಲಿ ತನ್ನನ್ನೇ ಸಮರ್ಪಿಸಿಕೊಂಡು ದೇವರ ಸೇವೆಯನ್ನು ಮಾಡುವುದಕ್ಕೆ ಆರಂಭಿಸ್ತಾಳೆ. ಆಕೆಯ ಜೀವನವನ್ನು ಅವಲೋಕನ ಮಾಡ್ತಾ ಇರುವಂಥ ನಾವು ಭಾಗ್ಯವಂತರು. ದೇವರು ನಮ್ಮೆಲ್ಲರನ್ನ ವಿಶೇಷವಾಗಿ ಆಶೀರ್ವದಿಸಲಿ ಎಂದು ಭಕ್ತಿಯಿಂದ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥಿಸೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅಂದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಆಮೆನ್. ನಮೋ ಮರಿಯವರ ಪ್ರಸಾದ ಪೂರ್ಣಿಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾದರೂ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯವರ ಪ್ರಸಾದ ಪೂರ್ಣಿಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾದರೂ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ, ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಯುಗ ಯುಗಾಂತರಕ್ಕೂ. ಆಮೆನ್. ಆತ್ಮೀಯರೇ, ಪೋಪ್ ಫ್ರಾನ್ಸಿಸರು ಜಗದ್ಗುರುಗಳು ಬರೆದಿರುವ ಈ ಕೊರೋನಾ ವೈರಸ್ನ ಅಂತ್ಯಕ್ಕಾಗಿ ವಿಶೇಷ ಪ್ರಾರ್ಥನೆಯನ್ನು ಮೇ ಮಾಸದಲ್ಲಿ ಮರಿಯಳ ಭಿನ್ನಹದ ಮೂಲಕ ಪ್ರಾರ್ಥಿಸಲು ನಾವೆಲ್ಲರೂ ಭಕ್ತಿಯಿಂದ ಮೊಣಕಾಲೂರಿ ಪ್ರಾರ್ಥಿಸೋಣ. ಓ ಪೂಜ್ಯ ದೇವರ ತಾಯಿಯೇ, ನಾವು ನಿಮ್ಮ ಆಶ್ರಯಕ್ಕೆ ಓಡಿ ಬಂದಿದ್ದೇವೆ. ದೇವಪುತ್ರನ ಮತ್ತು ನಮ್ಮ ತಾಯಿಯೇ, ಈ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಯಾತನೆ ಮತ್ತು ನೋವಲ್ಲಿ ಬೀರುತ್ತಿರುವ ನಮ್ಮ ಈ ಇಡೀ ವಿಶ್ವದೊಂದಿಗೆ ನಿಮ್ಮ ಆಶ್ರಯದಲ್ಲಿ ರಕ್ಷಣೆ ಬರೆಯಲು ಓಡಿ ಬಂದಿದ್ದೇವೆ. ಕನ್ಯಾ ಮರಿಯಳೇ, ಕೊರೋನಾ ಸಾಂಕ್ರಾಮಿಕ ಪಿಡುಗಿನ ಈ ಕಾಲದಲ್ಲಿ ನಮ್ಮನ್ನು ದಯೆಯಿಂದ ವೀಕ್ಷಿಸಿರಿ. ತಮ್ಮ ಪ್ರೀತಿ ಪಾತ್ರರನ್ನು ಕಳೆದುಕೊಂಡು ವಿಚಲಿತರಾಗಿ ಸಮಾಧಿ ಮಾಡಿ ಹಿಂತಿರುಗಿ ಬಂದು ಶೋಕದಲ್ಲಿ ಮುಳುಗಿ ಹೋಗಿರುವ ಎಲ್ಲರನ್ನೂ ಸಂತೈಸಿರಿ. ರೋಗದಿಂದ ಬಳಲುತ್ತಿರುವ, ರೋಗ ಉಲ್ಬಣವಾಗದಂತೆ ತಡೆಯಲು ಶ್ರಮಿಸುತ್ತಿರುವ ತಮ್ಮ ಪ್ರೀತಿ ಪಾತ್ರರ ಬಗ್ಗೆ ಕೊರಗುತ್ತಿರುವವರ ಬಳಿಯಿರಿ. ಅಂತೆಯೇ ಹಲವಾರು ವಿಧವಾದಂತಹ ಅನಾರೋಗ್ಯದಿಂದ ತಪ್ಪಿಸುತ್ತಿರುವಂತಹ, ಬಳಲುತ್ತಿರುವಂತಹ ಎಲ್ಲ ರೋಗಿಗಳನ್ನು ಲೋರ್ದು ಮಾತೆಯಲ್ಲಿ ದರ್ಶನವಿದ್ದ ಅತಿ ಪ್ರಿಯ ತಾಯಿಯೇ, ನಿಮ್ಮ ದರ್ಶನವನ್ನು ಇಂದು ಮನೆಯಲ್ಲಿ ಕುಳಿತು ಪ್ರಾರ್ಥಿಸುತ್ತಿರುವ ಪ್ರತಿಯೊಬ್ಬರಿಗೂ ದಯಪಾಲಿಸಿರಿ. ನಿಮ್ಮ ಆಶೀರ್ವಾದದ ಹಸ್ತವನ್ನು ಅವರ ಮೇಲೆ ಇರಿಸಿರಿ. ಎಲ್ಲ ರೋಗಿಗಳನ್ನು ಗುಣಪಡಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮ ಆತ್ಮದೊಡನೆ ಇರಲಿ. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರು ನಮ್ಮೆಲ್ಲರನ್ನು ಹರಸಿ ಆಶೀರ್ವದಿಸಲಿ. ಆಮೆನ್. ಆತ್ಮೀಯ ಸಹೋದರ ಸಹೋದರಿಯರೇ, ಇಂದಿನ ಈ ಚಿಂತನೆಗೆ
ಮಲ್ಲೇಶ್ವರಂನಲ್ಲಿ ಇರುವಂತಹ ಕ್ರಿಸ್ತ ರಾಜರ ದೇವಾಲಯದ ಗಾನವೃಂದದವರು ತಮ್ಮ ಹಾಡನ್ನು ಹಾಡಿ ವಿಡಿಯೋ ಮೂಲಕ ಕಳಿಸಿಕೊಟ್ಟಿದ್ದಾರೆ. ದೇವರು ಅವರ ಗಾನವೃಂದದವರನ್ನು, ಅವರ ಕುಟುಂಬಗಳನ್ನು ಹಾಗೂ ಅವರ ವಿಚಾರಣೆಯನ್ನು ಮತ್ತು ಧರ್ಮಕ್ಷೇತ್ರವನ್ನು ಆಶೀರ್ವದಿಸಲಿ ಎಂದು ಹಾರೈಸುತ್ತಾ ದೇವಮಾತೆಯ ಚಿಂತನೆಯನ್ನು, ಆಶೀರ್ವಾದವನ್ನು ಪಡೆದುಕೊಳ್ಳೋಣ. Yesu ninna